ಹಾಯ್ ನಮಸ್ತೆ. ಸ್ಟಡಿ ಫಾರ್ ಗೋಲ್ ಚಾನಲ್ಗೆ ನಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೆಸ್ಟ್ ಟೀಚರ್ ಕರೆದಿದ್ದಾರೆ ಅನ್ನೋದು ಗೊತ್ತು. ಸೊ ಇವತ್ತು 2026-27ನೇ ಸಾಲಿಗೆ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವ ಒಂದು ವೇಳಾಪಟ್ಟಿಯನ್ನು ನಾನು ಇವತ್ತು ಈ ದಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಡೋಣ ಯಾವ ರೀತಿಯಾಗಿದೆ ಅಂತ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಬನ್ನಿ, ಹಾಗಿದ್ರೆ ವೇಳಾಪಟ್ಟಿಯನ್ನು ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ಖಾಲಿ ಹುದ್ದೆ ಪ್ರಕರಣ ಅಂದರೆ ಗೆಸ್ಟ್ ಟೀಚರ್ ಖಾಲಿ ಹುದ್ದೆ ಪ್ರಕರಣ ಯಾವಾಗ ಆಯಿತು ಅಂತಂದರೆ 30/5/2026 ಆಯಿತು. ಸೊ ಅತಿಥಿ ಶಿಕ್ಷಕರು ಗೆಸ್ಟ್ ಟೀಚರ್ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ದಿನಾಂಕ ನಿಗದಿಪಡಿಸಿದ್ದಾರೆ. ಅದು 1/6/2026 ಎಲ್ಲಿವರೆಗೆ ಇದೆ ಅರ್ಜಿ ಸಲ್ಲಿಸೋದಕ್ಕೆ, ಎಲ್ಲಿವರೆಗೂ ಇದೆ ಅಂತ ಹೇಳಿದರೆ 5/6/2026. ಅಂದರೆ ನಿಮಗೆ ಕೇವಲ ಇನ್ನೂ 3 ಡೇಸ್ ಮಾತ್ರ ಇರೋದು. ಅದಕ್ಕೋಸ್ಕರ ಬೇಗ ಅರ್ಜಿಯನ್ನು ಸಲ್ಲಿಸಿ. ನೆಕ್ಸ್ಟ್, ಅರ್ಜಿಗಳನ್ನು ಪರಿಶೀಲಿಸಿ ಶಾಲೆಯಲ್ಲಿ ಆಯ್ಕೆ ಪಟ್ಟಿಯನ್ನು ಲಗತ್ತಿಸುವುದು 5/6/2026. ಅಂದರೆ ಅತಿಥಿ ಶಿಕ್ಷಕರು ಅರ್ಜಿಯನ್ನು ಸಲ್ಲಿಸಿರ್ತಾರಲ್ಲ, ಆ ಆಯ್ಕೆ ಪಟ್ಟಿಯನ್ನು ಪರಿಶೀಲನೆ ಮಾಡಿ ಒಂದು ಪಟ್ಟಿಯನ್ನು ಲಗತ್ತಿಸ್ತಾರೆ. ಆ ಒಂದು ಯಾವ ದಿನಾಂಕ ಅಂತೇಳಿದರೆ 5/6/2026 ಆಯ್ಕೆ ಪಟ್ಟಿಯನ್ನು ಅವರು ಲಗತ್ತಿಸ್ತಕ್ಕಂಥದ್ದು. ನೆಕ್ಸ್ಟ್, ತದನಂತರ ಆಯ್ಕೆಯಾದ ಅತಿಥಿ ಶಿಕ್ಷಕರನ್ನು ಕರ್ತವ್ಯಕ್ಕೆ ಹಾಜರುಪಡಿಸಿಕೊಳ್ಳುವ ಒಂದು ದಿನಾಂಕ ಕೂಡ ಅವರು ನಿಗದಿಪಡಿಸಿದ್ದಾರೆ. ಯಾವ ದಿನಾಂಕ ಅಂತಂದರೆ 6/6/2026 ಅವರು ಅತಿಥಿ ಶಿಕ್ಷಕರನ್ನು ಕರ್ತವ್ಯಕ್ಕೆ ಪಡಿಸ್ಕೊಳ್ತಕ್ಕಂಥ ದಿನಾಂಕ. ನೆಕ್ಸ್ಟ್ ನೋಡಿ, ಇಲ್ಲಿ ಅತಿಥಿ ಶಿಕ್ಷಕರನ್ನು ಹಾಜರುಪಡಿಸಿಕೊಂಡ ವರದಿ ಮತ್ತು ಸಲ್ಲಿಸಿದ ದಾಖಲೆಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಸಲ್ಲಿಸುವ ದಿನಾಂಕ 10/6/2026. 10ನೇ ತಾರೀಕಿಗೆ ಅವರು ಏನು ಗೆಸ್ಟ್ ಟೀಚರ್ ಅರ್ಜಿಯನ್ನು ಸಲ್ಲಿಸಿರ್ತಾರಲ್ವ, ಆ ಎಲ್ಲ ದಾಖಲೆಗಳನ್ನು ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೊಡಬೇಕು. ಅದು ಯಾವಾಗ ಇರೋದು ಲಾಸ್ಟ್ ಡೇಟ್ ಅಂತಂದರೆ 10/6/2026 ಅವರು ಕಚೇರಿಗೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಅವರು ಸಬ್ಮಿಟ್ ಮಾಡಬೇಕು. ಸೊ ಇದು ಇಷ್ಟು ಅತಿಥಿ ಶಿಕ್ಷಕರವನ್ನು ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆ, ವೇಳಾಪಟ್ಟಿ ಏನಿದೆ, ಈ ರೀತಿಯಾಗಿದೆ. ಸೊ ಆದಷ್ಟು ಬೇಗ, ಇನ್ನು ಯಾರೆಲ್ಲ ಗೆಸ್ಟ್ ಟೀಚರ್ಗೆ ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗ ಅಪ್ಲೈ ಮಾಡಿ. ಆಯ್ತು, ಇನ್ನು 3 ಡೇಸ್ ಒಳಗಡೆ ನಿಮಗೆ ಅಪ್ಲೈ ಪ್ರೊಸೆಸ್ ಎಲ್ಲ ಮುಗಿದೋಗುತ್ತೆ. ಸೊ ಬೇಗ ಅಪ್ಲೈ ಮಾಡಿ ನಿಮ್ಮ ಕನಸಿನ ಜಾಬನ್ನು ಮಾಡಿ. ಸೊ ಇದು ಜಿಲ್ಲಾವಾರು ವೇಳಾಪಟ್ಟಿ ಆಗಿದೆ. ಆಯಾ ಜಿಲ್ಲಾವಾರು ವೇಳಾಪಟ್ಟಿ ಬೇರೆಯೇ ಇರ್ಬೋದು, ಬಟ್ ಹುದ್ದೆಗಳು 51,000 ಏನು ಹುದ್ದೆ ಇತ್ತು ಅದು ಸೇಮೇ ಇರುತ್ತೆ. ಬಟ್ ದಿನಾಂಕ ಸ್ವಲ್ಪ ಬೇರೆ ವ್ಯತ್ಯಾಸ ಆಗಿರ್ಬೋದು. ಈ ವೇಳಾಪಟ್ಟಿ ಕೊಪ್ಪಳ ಜಿಲ್ಲೆಯದಾಗಿರುತ್ತೆ. ಸೊ ಬೇರೆ ಜಿಲ್ಲಾವಾರು ನಿಮಗೆ ವೇಳಾಪಟ್ಟಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ, ಅಂದರೆ ಗೆಸ್ಟ್ ಟೀಚರ್ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ಉತ್ತರವನ್ನು ನೀಡ್ತೀನಿ. ಓಕೆ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.